एकदम मटू लेने को नहीं एकदम बिल्कुल लेने को नहीं हमारे बजट का चाहिए ಇವಾಗ ಹಂಗೆ ಹೇಗ್ ಮಾಡೋದು ಅಂತ ಹೇಳ್ತೀನಿ ನೋಡಿ, ಹಂಗೆ ಬಾಯಲ್ಲೇ ಬೇಸಿಕಲಿ ಹೇಳ್ತಿದೀನಿ. ಏನಪ್ಪಾ ಅಂದ್ರೆ ಫಸ್ಟಿಗೆ ಬರ್ತಾರಲ್ಲ ಕ್ಲೈಂಟ್, ಅವ್ರ ಹೇರ್ ಯಾವ ರೀತಿ ಇದೆ ಅಂತ ಹೇಳಿ ಚೆಕ್ ಮಾಡ್ಬೇಕು ನಾವು. ತಿಕ್ಕಿದ್ಯಾ, ತಿನ್ನಿದ್ಯಾ, ಆಮೇಲೆ ಕೆಮಿಕಲ್ ಟ್ರೀಟೆಡ್ ಇದೆಯಾ, ಅನಲೈಸ್ ಮಾಡೋದನ್ನ ನಾವು ಕಲಿಬೇಕು ಹೇರ್ಸ್ ಅನ್ನ. ಅದನ್ನ ಗೊತ್ತಾಯ್ತಂದ್ರೆ ನೀವು ರೈಟ್ ಪ್ರಾಡಕ್ಟ್ ಅನ್ನ ಚಾಯ್ಸ್ ಮಾಡ್ತೀರಾ. ಅರ್ಥ ಆಯ್ತಾ? ಇವಾಗ ಮೈಲ್ಡ್ ಇದ್ದ ಹೇರಿಗೆ ಸ್ಟ್ರಾಂಗ್ ಹಾಕ್ಬಿಟ್ರಂದ್ರೆ ಫುಲ್ ಡ್ಯಾಮೇಜ್ ಆಗೋ ಚಾನ್ಸಸ್ ಇರುತ್ತೆ, ಹೇರ್ಸ್ ಬರೋಂತ ಚಾನ್ಸಸ್ ಇರುತ್ತೆ. ಸೊ ಅದಕ್ಕೆ ಹೇಳೋದು, ಕಂಪ್ನಿಯವರು 2 ತರ ಕ್ರೀಮ್ ಯಾಕಪ್ಪ ಮಾಡಿದಾರೆ ಅಂದ್ರೆ ಈ ತರ ಪ್ರಾಬ್ಲಮ್ಸ್ ಆಗ್ಬಾರ್ದು ಅನ್ನೋಕ್ಕೋಸ್ಕರ 2 ಪ್ರಾಡಕ್ಟ್ ಅನ್ನ ಅವ್ರು ಕೊಟ್ಟಿರೋದು. ನಾವೇನ್ ಮಾಡ್ಬೇಕು, ನಾವು ಹೇರ್ ಅನ್ನ ಅನಲೈಸ್ ಮಾಡ್ಬೇಕು. ಯಾವ ರೀತಿ ಹೇರ್ ಇದೆ, ಈ ಹೇರಿಗೆ ನಾವು ಯಾವ ಕ್ರೀಮ್ ನ ಬಳಸ್ಬೇಕು ಅನ್ನೋದು ನಾವು ತಿಳ್ಕೊಬೇಕು. ಆಯ್ತಾ? ಇವಾಗ ಕ್ಲೈಂಟ್ ಬಂದಿದ್ದಾರೆ, ಇವಾಗ ಅವ್ರದ್ದು ತಿಕ್ಕಿದೆ ಹೇರ್, ನಾನು ಇವಾಗ ಈ ಪ್ರಾಡಕ್ಟ್ ಅನ್ನ ಕ್ಯಾನ್ಸಲ್ ಮಾಡಿ ಇವಾಗ ಇದು ಸ್ಟ್ರಾಂಗ್ ಇದಿದಂತ ಪ್ರಾಡಕ್ಟ್ ಅನ್ನ ಯೂಸ್ ಮಾಡ್ತೀನಿ. ಏನಪ್ಪಾ ಮಾಡೋದು, ಫಸ್ಟಿಗೆ ಏನ್ ಮಾಡೋದಂದ್ರೆ ಫಸ್ಟಿಗೆ ಹೇರ್ ವಾಶ್ ಮಾಡ್ಬೇಕು. ಯಾವ ಶಾಂಪೂ ಇಂದ? ಒಂದು ಒಳ್ಳೆ ಪ್ರೊಫೆಷನಲ್ ಶಾಂಪೂ ಇಂದ. ಓಕೆನಾ? 3 ಟೈಮ್ಸ್ ಆದ್ರೂ ಮಿನಿಮಮ್ ವಾಶ್ ಮಾಡ್ಬೇಕು ನೀವು. 3 ಸಲ ವಾಶ್ ಮಾಡ್ಬೇಕು. 3 ಸತ ನೀವು ಹೇರ್ ವಾಶ್ ಅನ್ನ ಮಾಡ್ಬೇಕು. ಒಂದು ಹೇರ್ಸ್ ಅಲ್ಲಿ ಲೇಯರ್ ಇರುತ್ತೆ, ಕ್ಯೂಟಿಕಲ್ ಲೇಯರ್. ಆ ಲೇಯರ್ ಓಪನ್ ಆಗೋವರೆಗೂ ನಾವು ಚೆನ್ನಾಗಿ ವಾಶ್ ಮಾಡ್ಬೇಕು. ಕೊಳೆ ಹೋಗ್ಬೇಕಂತ ಅಲ್ಲ, ಅದು ಕ್ಯೂಟಿಕಲ್ ಲೇಯರ್ ಓಪನ್ ಆಗ್ಲಿ ಅನ್ನೋಕ್ಕೋಸ್ಕರ ನಾವು ಶಾಂಪೂನ ಮಾಡ್ಬೇಕು. 3 ಸತ ಆದ್ರೂ ಮಾಡ್ರಿ. ರಫ್ ಅನ್ಸುತ್ತೆ. ಇವಾಗ ನೀವ್ ಶಾಂಪೂ ಮಾಡಿದ ತಕ್ಷಣನೇ ಹೆಂಗ್ ಅನ್ಸುತ್ತೆ, ಹೇರ್ ಒಂಥರ ರಫ್ ಅನ್ಸುತ್ತೆ. ಅದೇ ಕಂಡೀಷನಿಂಗ್ ಅಪ್ಲೈ ಮಾಡಿದ್ಮೇಲೆ ಏನ್ ಅನ್ಸುತ್ತೆ, ಸಾಫ್ಟ್ ಅನ್ಸುತ್ತೆ. ಗೊತ್ತಾಗತ್ತೆ. ನೀವು ಗೊತ್ತಾಗ್ಲಿ ಬಿಡ್ಲಿ, ನೀವು ಒಂದ್ 3 ಸತ ಆದ್ರೂ ಹೇರ್ ವಾಶ್ ಮಾಡಿ. ಫಸ್ಟಿಗೆ ಹೇರ್ ವಾಶ್ ಮಾಡಿ ಅವರಿಗೆ ಕರ್ಕೊಂಡ್ ಬನ್ನಿ. ಟವಲ್ ಡ್ರೈ ಮಾಡಿ. ಫಸ್ಟ್ ಟವಲ್ ಡ್ರೈ ಮಾಡ್ಬಿಟ್ಟು ಏನ್ ಮಾಡಿ, ನೀವು ಡ್ರೈ ಮಾಡಿ ಪೂರ್ತಿ ಕಂಪ್ಲೀಟ್ ಆಗಿ. 100% ಡ್ರೈ ಇರ್ಬೇಕು ಹೇರ್. 100% ಡ್ರೈ ಆಗಿದ್ಮೇಲೆ ಬೇಸಿಕ್ 4 ಸೆಕ್ಷನ್ ತೆಗೀರಿ. ತೋರ್ಸಿದ್ನಲ್ಲ ನಿಮ್ಗೆ ಬೇಸಿಕ್ 4 ಸೆಕ್ಷನ್ ತೆಗೆದು ದಪ್ಪವಾಗಿ ಬ್ಲೋ ಡ್ರೈ ಮಾಡ್ಕೊಳ್ಳಿ. ಡ್ರೈ ಮಾಡ್ಕೊಂಡು ಮತ್ತೆ ಏನ್ ಮಾಡಿ, ಬೇಸಿಕ್ 4 ಸೆಕ್ಷನ್ ಅಲ್ಲೇ ಇರ್ಲಿ ಅದು. ಇವಾಗ ನಾವೇನ್ ಮಾಡ್ಬೇಕು, ಈ ಪ್ರಾಡಕ್ಟ್ ಅನ್ನ ಈ ಬೌಲ್ ಅಲ್ಲಿ ತಗೋಬೇಕು. ತಗೊಂಡ್ಮೇಲೆ ಏನ್ ಮಾಡ್ಬೇಕು, ಅಯ್ಯೋ ಗ್ಲೌಸ್ ಒಂದ್ ಮಾಡ್ತಿದೀನಿ ನೋಡಿ, ಗ್ಲೌಸ್ ಇಲ್ಲ. ಈ ಕೆಮಿಕಲ್ ವರ್ಕ್ ಮಾಡೋ ಮುಂದೆ ನಾವು ಏನ್ ಮಾಡ್ಬೇಕು, ಗ್ಲವ್ಸ್ ಹಾಕೋಬೇಕು. ಹ್ಯಾಂಡ್ ಗ್ಲವ್ಸ್, ಮಾಸ್ಕ್ ಕಂಪಲ್ಸರಿ. ಯಾಕಂದ್ರೆ ಹೆವಿ ಸ್ಟ್ರಾಂಗ್ ಪ್ರಾಡಕ್ಟ್ ಇರುತ್ತೆ. ಕಸ್ಟಮರ್ಗೂ ಕೊಡಿ, ನೀವೂನು ಹಾಕೊಳ್ಳಿ. ಓಕೆನಾ? ಗ್ಲವ್ಸ್ ಅಂತೂ ಕಂಪಲ್ಸರಿ. ಬ್ಲಾಕ್ ಕಲರ್ ಗ್ಲವ್ಸ್ ತಗೊಳ್ರಿ. ನೀವು ಅದು ಇದು ತಗೊಳಕ್ ಹೋಗ್ಬಿಡಿ. ಬ್ಲಾಕ್ ಕಲರ್ ಇದ್ರೆ ಕಂಫರ್ಟಬಲ್ ಆಗಿ, ನಾವು ಬ್ಲಾಕ್ ಆದ್ರೆ ಕಂಫರ್ಟಬಲ್ ಆಗಿ ಕೈಯಲ್ಲಿ ಕುತ್ಕೊಂಡ್ಬಿಡುತ್ತೆ. ಇಲ್ಲಾಂದ್ರೆ ಲೂಸ್ ಆತಂದ್ರೆ, ಒಳಗಡೆ ಹೋಯ್ತಂದ್ರೆ ನಮ್ಮ ಹೆಲ್ತ್ ಇಶ್ಯೂ ಆಗುತ್ತೆ. ಅದಕ್ಕೋಸ್ಕರನೇ ಹೇಳೋದು, ಒಳ್ಳೆ ಕ್ವಾಲಿಟಿ ಗ್ಲವ್ಸ್ ನ ಯೂಸ್ ಮಾಡಿ. ಇದು ಅಪ್ಲಿಕೇಶನ್, ಇದನ್ನ ನ್ಯೂಟ್ರಲೈಸರ್ ಅಪ್ಲೈ ಮಾಡಕ್ ಮುಂದ್ ನಡಿತೈತಿ ಗ್ಲವ್ಸ್ ಇಲ್ಲ ಅಂದ್ರು. ಬಟ್ ಇದು ಫಸ್ಟ್ ಕ್ರೀಮ್ ಏನ್ ಅಪ್ಲೈ ಮಾಡ್ತಾ ಇರ್ತೀರಲ್ಲ, ಗ್ಲವ್ಸ್ ಕಂಪಲ್ಸರಿ. ತುಂಬಾನೇ ಸ್ಟ್ರಾಂಗ್ ಪ್ರಾಡಕ್ಟ್ ಇದು. ಹೇರ್ ವಾಶ್ ಮಾಡ್ತೇವಲ್ಲ, 3 ಟೈಮ್ ಹೇರ್ ವಾಶ್ ಮಾಡ್ತೇವೆ. ಮಾಡಿದ್ಮೇಲೆ ಇದು ಕಂಡೀಷನರ್ ಅಪ್ಲೈ ಮಾಡ್ಬೋದಲ್ಲ? ನಾವು ಕ್ಯೂಟಿಕಲ್ ಲೇಯರ್ ನ ಓಪನ್ ಮಾಡಿದೀವಿ, ಕ್ಲೋಸ್ ಮಾಡೋ ಕೆಲಸ ಮಾಡಬಾರ್ದು. ಸೊ ಕ್ಯೂಟಿಕಲ್ ಓಪನ್ ಆಗಿದ್ದಾಗ ನಮ್ಗೆ ಏನಾಗತ್ತೆ ಅಂದ್ರೆ, ಪ್ರಾಡಕ್ಟ್ ಚೆನ್ನಾಗಿ ಒಳಗಡೆ ಹೋಗಿ ಅಬ್ಸರ್ವ್ ಆಗಿ ಚೆನ್ನಾಗಿ ಬೇಗನೆ ನಮ್ಗೆ ರಿಸಲ್ಟ್ ಬರುತ್ತೆ. ಅದಕ್ಕೋಸ್ಕರನೇ ನಾವು ಕಂಡೀಷನರ್ ಅಪ್ಲೈ ಮಾಡಬಾರ್ದು. ಸರಿನಾ? ಕ್ಲಿಯರ್ ಆಯ್ತಾ? ನೆಕ್ಸ್ಟ್ ಇವಾಗ ನಾವು ಪ್ರಾಡಕ್ಟ್ ತಗೊಂಡಿದೀವಿ. ತಗೊಂಡ್ಮೇಲೆ ಸೆಕ್ಷನಿಂಗ್ ತಕೊಂಡ್ ನಾವೇನ್ ಮಾಡ್ಬೇಕು, 1 ಇಂಚ್ ಬಿಟ್ಟು, 1 ಇಂಚ್ ಅಥವಾ 1/2 ಇಂಚ್ ರೂಟಿಗೆ ಹಚ್ಚಕ್ ಹೋಗ್ಬಾರ್ದು. ರೂಟಿಗೆ ಹಚ್ಚಿದ್ರಂದ್ರೆ ತುಂಬಾನೇ ಪ್ರಾಬ್ಲಮ್ ಆಗೋ ಚಾನ್ಸಸ್ ಇರುತ್ತೆ. ಚಾನ್ಸಸ್ ಅಲ್ಲ, ಹಚ್ಚಲೇಬಾರ್ದು. ಹಿಂಗೆ ಬರುತ್ತೆ ನೋಡಿ ಕೂದಲು. ಯಾಕಂದ್ರೆ ಹೆವಿ ಸ್ಟ್ರಾಂಗ್ ಪ್ರಾಡಕ್ಟ್ ಇದು. ಮೇಡಮ್, ಇದ್ರಲ್ಲಿ ಮಿಕ್ಸಿಂಗ್ ಏನಿರಲ್ಲ, ಡೈರೆಕ್ಟ್ ಅಪ್ಲೈ ಅಲ್ಲ? ಡೈರೆಕ್ಟ್ ಅಪ್ಲೈ. ಇದ್ರಲ್ಲಿ ಬರೀ ಬೋಲ್ ನಲ್ಲಿ ಕ್ರೀಮ್ ತಗೊಳೋದೈತಿ, ಅಪ್ಲಿಕೇಶನ್ ಮಾಡೋದೈತಿ. ಹಿಂಗೆ ಮಿಕ್ಸ್ ಮಾಡಿ ಮುಂದೆ ಹೇಳ್ತೀನಿ. ಇದು ಫಸ್ಟ್ ಇದು ನಾನು ಫಿನಿಶಿಂಗ್ ಮಾಡ್ಬಿಡ್ತೀನಿ. ಓಕೆನಾ? ಇವಾಗ ಬೇಸಿಕ್ 4 ಸೆಕ್ಷನ್ ತೆಗೆದು ಒಂದ್ ಸ್ವಲ್ಪ ಒಂದ್ ಇಂಚ್ ಆದ್ರೂ ಕೂದು ತಗೊಳ್ಳಿ. ಥಿಕ್ನೆಸ್ ಎಲ್ಲಿದೆ ನಂದು? ಥಿಕ್ನೆಸ್ 1 ಇಂಚ್ ಆದ್ರೂ ತಗೊಂಡು ಕ್ರೀಮ್ ಅಪ್ಲಿಕೇಶನ್ ಮಾಡಿ ಚೆನ್ನಾಗಿ. 1 ಇಂಚ್ ಬಿಟ್ಟು ಕ್ರೀಮ್ ಅಪ್ಲಿಕೇಶನ್ ಮಾಡಿ, ಕೆಳಗಡೆಯಿಂದ ಮೇಲಗಡೆ ಮಟ್ಟ ಹೋಗಿ ಚೆನ್ನಾಗಿ ಮಲ್ಸಿಫೈ ಮಾಡಿ. ನೆಕ್ಸ್ಟ್ ಏನ್ ಮಾಡಿ, ನೀವು ಪೂರ್ತಿ ಆಲ್ ಓವರ್ ಹೇರ್ ನ ಅದೇ ರೀತಿ ಮಾಡ್ಕೊಂಡ್ ಬನ್ನಿ. ಕ್ರೀಮ್ ನ ಅಪ್ಲಿಕೇಶನ್ ಮಾಡಿ. ಈ ಕ್ರೀಮ್ ಅಪ್ಲಿಕೇಶನ್ ಮಾಡಿದ ನಂತರ ಬಾಂಡ್ ಇರುತ್ತೆ ಹೇರ್ಸ್ ಅಲ್ಲಿ. ಕ್ಯೂಟಿಕಲ್ ಅಂದೆ ನಾನು, ಮಿಡೋಲಾ ಅಂದೆ, ಕೋಟೆಕ್ಸ್ ಒಳಗಡೆ ಒಂದು ಬಾಂಡ್ ಇರುತ್ತೆ.
ಅದ್ ಆ ಬಾಂಡ್ ಬ್ರೇಕ್ ಆಗೋವರೆಗೂ ನಾವು ವೇಟ್ ಮಾಡ್ಬೇಕು. ಅದನ್ನ ಬಾಂಡ್ ಯಾವಾಗ ಬ್ರೇಕ್ ಆಗುತ್ತೆ ಅಂದ್ರೆ ನಿಮಗೆ 45 ಇಂದ 50 ಮಿನಿಟ್ಸ್ ವರೆಗೂ ನಾವು ವೇಟ್ ಮಾಡ್ಬೇಕು. ಸೊ ಹೇರ್ ಮೇಲೆ ಡಿಪೆಂಡ್ ಆಗುತ್ತೆ. ತಿನ್ ಆಗಿತ್ತಂದ್ರೆ ಬೇಗನೆ ಬ್ರೇಕ್ ಆಗುತ್ತೆ, ಥಿಕ್ ಆಗಿತ್ತಂದ್ರೆ ಸ್ವಲ್ಪ ಲೇಟ್ ಆಗುತ್ತೆ. ಅದನ್ನ ನಾವು ವೇಟ್ ಮಾಡ್ಬೇಕು. ಯಾವ ರೀತಿಯಪ್ಪ ಚೆಕ್ ಮಾಡೋದು ಅದನ್ನ? ಯಾಕಂದ್ರೆ ಒಂದ್ ಲೇಯರ್ ನಾವು ಬೇಗನೆ ಅಪ್ಲಿಕೇಶನ್ ಮಾಡಿರ್ತೀವಿ, ಇನ್ನೊಂದ್ ಲೇಯರ್ಗೆ ಸ್ವಲ್ಪ ಟೈಮ್ ವೇರಿಯೇಷನ್ ಜಾಸ್ತಿ ಆಗಿರುತ್ತೆ. ಸೊ ಈ ಕಡೆ ಪ್ರೊಸೆಸಿಂಗ್ ಕಂಪ್ಲೀಟ್ ಆಯ್ತಂದ್ರೆ ಏನ್ ಮಾಡ್ಬೇಕು, ಅವಾಗ ನೀವೇನ್ ಮಾಡಿ ವಾಟರ್ ಸ್ಪ್ರೇ ಮಾಡ್ಬಿಡಿ. ಅಲ್ಲಿ ಅದು ಬಾಂಡ್ ಬ್ರೇಕ್ ಆಗಿದೆ ಅಂತ ಹೇಳಿ ನಿಮ್ಗೆ ಗೊತ್ತಾಯ್ತಂದ್ರೆ ವಾಟರ್ ಸ್ಪ್ರೇ ಮಾಡ್ಬಿಡಿ. ಸ್ಪ್ರೇ ಮಾಡಿದಾಗ ಏನಾಗುತ್ತೆ, ಅದು ಕೆಲಸ ಮಾಡೋದು ಸ್ಟಾಪ್ ಮಾಡ್ಬಿಡುತ್ತೆ. ನೆಕ್ಸ್ಟ್ ಲೇಯರ್, ಇವಾಗ ಈ ಕಡೆ 4 ಸೆಕ್ಷನ್ ತೆಗ್ದಿದೀವಿ ನಾವು. ಈ ಕಡೆದು ಲೇಯರ್ ಮುಗೀತು, ಈ ಕಡೆದು ಇನ್ನು ಆಗ್ಬೇಕದು, ಟೈಮ್ ಇದೆ ಅದು, ಅದಕ್ಕೋಸ್ಕರ ವೇಟ್ ಮಾಡಿ. ಇದಂತೂ ಸ್ಟಾಪ್ ಮಾಡಿದೆ ಕೆಲಸ ಮಾಡೋದು. ಓವರ್ ಪ್ರೊಸೆಸಿಂಗು ಆಗ್ಬಾರ್ದು ಕೂದಲು. ಓವರ್ ಪ್ರೊಸೆಸಿಂಗು ಆಯ್ತಂದ್ರೆ ಏನಾಗುತ್ತೆ, ಅದಕ್ಕೋಸ್ಕರ ಹೇಳೋದು. ಚೆಕಿಂಗ್ ಹೆಂಗಪ್ಪ ಮಾಡೋದು? ಒಂದೇ ಕೂದಲು ತಗೊಳ್ರಿ, ಒಂದೇ ಕೂದಲು ತಗೊಂಡು ಅದು ಒಂಥರ ರಬ್ಬರ್ ತರ ಬರ್ಬೇಕು. ಆಮೇಲೆ ರಿಂಗ್ಸ್ ಇವಾಗ ನೋಡಿ, ನಾವು ಹಿಂಗ ನಮ್ಮ ಹೇರ್ ಮಾಡಿದ್ ಬಂದ್ರೆ ಕಟ್ ಆಗುತ್ತೆ. ಅದೇ ರೀತಿ ಅಲ್ಲಿ ಏನಾದ್ರು ಕಟ್ ಆಯ್ತಂದ್ರೆ ಇನ್ನೂ ಟೈಮ್ ಇದೆ ಅದ್ರದ್ದು ಕೆಲಸ ಆಗೋದು ಅಂತ ಹೇಳಿ ವೇಟ್ ಮಾಡ್ಬೇಕು. ಇಲ್ಲಪ್ಪ ರಬ್ಬರ್ ತರ ಆಗ್ತಾ ಇದೆ, ನಮ್ಗೆ ಬಿಟ್ಟಾಗ ಒಂಥರ ಸ್ಪ್ರಿಂಗ್ ತರ ಆಗ್ತಾ ಇದೆ ಅಂದ್ರೆ ಅದ್ರ ಕೆಲಸ ಆಗಿದೆ ಅಂತ ಅರ್ಥ. ಬಾಂಡ್ ಬ್ರೇಕ್ ಆಗಿದೆ, ಇದ್ರ ಕೆಲಸ ಮುಗ್ದಿದೆ, ಸ್ಪ್ರೇ ಮಾಡ್ಬೋದು, ನಾವು ವಾಶ್ ಮಾಡ್ಬೋದು ಅಂತ ಅರ್ಥ. ಓಕೆನಾ? ಇದ್ರದ್ದು ಕ್ಲಿಯರ್ ಆಯ್ತಲ್ಲ? ಏನಾದ್ರೂ ಹಿಂಗ್ ಜಗದಾಗ ಏನಾದ್ರು ಕಟ್ ಆಗ್ತಾ ಇದೆ ಅಂದ್ರೆ ವೇಟ್ ಮಾಡಿ, ಇನ್ನು ವೇಟ್ ಮಾಡಿ. 40 45 ಇಂದ 50 ಮಿನಿಟ್ಸ್ ವರೆಗೂ ಇದ್ರ ಒಳಗಡೆ ಆಗುತ್ತೆ. ಯಾಕಂದ್ರೆ ಒಬ್ಬೊಬ್ರು ಹೇರ್ಸ್ ಮೇಲೆ ಡಿಪೆಂಡ್ ಅನ್ನಲ್ಲ ನಾನು, ತಿಕ್ ಆಗಿದ್ಯಾ ತಿನ್ ಆಗಿದ್ಯಾ ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ. 35 ಮಿನಿಟ್ಸ್ ಅಲ್ಲೂ ಒಂದೊಂದು ಹೇರ್ ಬಾಂಡ್ ಬ್ರೇಕ್ ಆಗ್ಬಿಡುತ್ತೆ. ಯಾಕಪ್ಪ, ತಿನ್ನಾಗಿತ್ತಂದ್ರೆ ಬೇಗ ಬ್ರೇಕೇಜ್ ಆಗ್ಬಿಡುತ್ತೆ. ಸೊ ಅದಕ್ಕೋಸ್ಕರ ಟೈಮ್ ಅನ್ನ ನೋಡ್ಕೊಳ್ಳಿ, ನೀವು ಚೆಕಿಂಗ್ ಮಾಡ್ತಾ ಇರಿ. ಚೆಕ್ ಮಾಡ್ತಾ ಇರ್ಬೇಕು. ಅಪ್ಲಿಕೇಶನ್ ಮಾಡದೆ ಬೇರೆ ಕೆಲಸ ಮಾಡದೆ ಇಲ್ಲ, ಒಂದೇ ಕೆಲಸ ಹಿಡಿಬೇಕು. ಇದನ್ನ ಒಂದೇ ಕೆಲಸ ಹಿಡಿಬೇಕು. ಒಂದು ಸ್ಟ್ರೈಟ್ನಿಂಗ್ ಹಿಡಿಬೇಕು, ಇಲ್ಲಾಂದ್ರೆ ಬೇರೆ ಕೆಲಸ ಮಾಡ್ಬೇಕು. ನೀವು ಈ ಕೆಲಸ ಬಿಟ್ಟು ಬೇರೆ ಯಾವ ಕೆಲಸನೂ ಮುಟ್ಬಾರ್ದು. ಅದ್ರ ಕಡೆ ಇಲ್ಲ, ಬೇರೆ ಕಡೆ ಲಕ್ಷ ಆದ್ರೆ ಇವ್ರದ್ದು ಮತ್ತೆ ಏನಾಗಿದೆ ಜಾನ್ರಾಗ್ಬಿಟ್ರೆ ಅದು ವಿಡಿಯೋ ಸ್ವಲ್ಪ ಆಫ್ ಮಾಡ, ಇವಾಗ ಮತ್ತೆ ಸ್ಟಾರ್ಟ್ ಮಾಡಿ. ತಗೊಳ್ರಿ. ಬಹಳ ತರ ಗಾಡಿ ಹೊಡಕ್ ಬರುತ್ತೆ ಇಲ್ಲ? ಹಾ, ಬರುತ್ತಂದ್ರೆ ತಗೊಂಡ್ ಹೋಗ್ಬಿಟ್ಟು ವಾಶ್ರೂಮ್ಗೆ ಹೋಗಿ ಬಂದ್ಬಿಡಿ. ನಾವು ಹಂಗೆ ಮಾಡ್ತೀವಿ ಮತ್ತೆ. ಅದು ಪಾರ್ಲರ್ ಹಾಕಿದ್ದೆ ಇದ್ರ ಸಂಬಂಧ ಮತ್ತೆ ಪಾರ್ಲರ್ ಹಾಕ್ತೀನಿ. ನಮ್ದು ಏನಾದ್ರು ವಾಶ್ರೂಮ್ ಕೇಳ್ದ್ ಬಂದು ಅಂಗಡಿ ಬಿಟ್ಬಿಡಿ ಅಂತಾರ, ಹಂಗಿದೆ. ನಿಮ್ಗೆಲ್ಲಾದ್ರೂ ಬೇರೆ ಸೆಟ್ ಆಯ್ತಂದ್ರೆ ಮತ್ ನಮ್ ದುಡಿಮೆ ನೋಡ್ಬೇಕಲ್ಲ. ಇಲ್ಲಿ ಚಲೋ ಐತಿ. ಆಫ್ ಮಾಡದ್ನ ಅವಳು ಆಫ್ ಮಾಡ್ಲೇ ಇಲ್ಲ. ಕವಿತಾ ಅಲ್ವಾ ನಿಮ್ಮ ಹೆಸರು? ಮೇಡಮ್ ಇದು ವಿಡಿಯೋ ನಮ್ಗೆ ಬಿಡ್ಬೇಕು ನೋಡ್ರಿ. ನಾನೆಲ್ಲಾರು